ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇರಾನ್ ವಿರುದ್ಧ ಅಮೆರಿಕ ಇಸ್ರೇಲ್ ಯುದ್ಧ ಒಂದು ಮಹತ್ವದ ಹಂತವನ್ನು ತಲುಪ್ತಾ ಇದೆ. ಇರಾನಿನ ಸೇನಾ ಶಕ್ತಿಯನ್ನ ಬಹುತೇಕ ನಾಶ ಮಾಡಿರುವ ಇಸ್ರೇಲ್ ಅಮೆರಿಕಗಳು ಈಗ ಮುಖ್ಯ ಕೆಲಸಕ್ಕೆ ಕೈ ಹಾಕೋ ಪ್ರಯತ್ನವನ್ನು ಮಾಡ್ತಾ ಇವೆ. ಈಗಾಗಲೇ ಇರಾನಿನ ಇಸ್ಲಾಮಿಕ್ ಆಡಳಿತದ ಬಹು ಮುಖ್ಯ ಕೊಂಡಿಗಳು ಭೂಮಿ ಬಿಟ್ಟು ಹೋಗಿವೆ. ಇನ್ನು ಪಳೆಯುಳಿಕೆಗಳನ್ನು ಹೊಡೆದು ಹಾಕಬೇಕು, IRGCಯನ್ನು ನಿಷ್ಕ್ರಿಯಗೊಳಿಸಬೇಕು. ಅಷ್ಟು ಮಾಡಿಬಿಟ್ರೆ ಅರಬ್ ದೇಶಗಳಿಗಿದ್ದ ದೊಡ್ಡ ತಲೆನೋವು ತಪ್ಪು ಹೋಗುತ್ತೆ. ಸ್ಟ್ರೈಟ್ ಆಫ್ ಹಾರ್ಮೋಸ್ ಅಮೆರಿಕದ ಕೈಗೆ ಸಿಗುತ್ತೆ. ಅದನ್ನು ಅರಬರು ಆಳೋದಕ್ಕೆ ಶುರು ಮಾಡ್ತಾರೆ. ಜೊತೆಗೆ ಇರಾನಿನ ಅಣು ಕೇಂದ್ರಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡುವ ಮೂಲಕ ಅವರ ಶುದ್ಧೀಕರಿಸಿದ ಪರಮಾಣುವನ್ನು ಕೂಡ ವಶಕ್ಕೆ ತಗೋಬೇಕು, ಸೀಸ್ ಮಾಡಬೇಕು ಮತ್ತು ಮುಂದೆ ಯಾವತ್ತೂ ಅವರು ಅಣ್ವಸ್ತ್ರ ತಯಾರು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗದ ಹಾಗೆ ನೋಡ್ಕೋಬೇಕು. ಅದಕ್ಕಾಗಿ ಅಮೆರಿಕ ಈಗ ಮೆಗಾ ಪ್ಲಾನ್ ಒಂದನ್ನು ಮಾಡ್ತಾ ಇದೆ. ಸ್ಪೆಷಲ್ ಕಮಾಂಡೋಗಳನ್ನ ಅಣು ಇಂಧನವನ್ನು ಸ್ವಾಧೀನಪಡಿಸಿಕೊಳ್ಳೋದಕ್ಕೆ ಇರಾನಿಗೆ ಕಳುಹಿಸುವ ಯೋಜನೆ ಕೂಡ ಅಮೆರಿಕ ಹಾಕೊಳ್ತಾ ಇದೆ. ಇನ್ನು ಇರಾನ್ನ ಸುಪ್ರೀಂ ಕೌನ್ಸಿಲ್ ಇವತ್ತು ಸಭೆ ಸೇರಿ ತನ್ನ ಹೊಸ ಸರ್ವೋಚ್ಚ ನಾಯಕನನ್ನ ಆಯ್ಕೆ ಮಾಡಿಕೊಂಡಿದೆ. ಆತನಿಗೀಗ 81 ವರ್ಷ ವಯಸ್ಸು. ಆತನ ಹೆಸರು ಆಲಂ ಅಲ್ ಹುಡಾ. ಈತ ಶಿಯಾ ಧರ್ಮಗುರು ಪಟ್ಟವನ್ನ ಈಗಾಗಲೇ ಅಲಂಕರಿಸಿದ್ದಾನೆ. ಆಯತುಲ್ಲಾ ಹುದ್ದೆಯಲ್ಲಿ ಇದ್ದಾನೆ. ಈತನನ್ನ ಇರಾನ್ನ ಸುಪ್ರೀಂ ಕೌನ್ಸಿಲ್ ತನ್ನ ಸರ್ವೋಚ್ಚ ನಾಯಕನನ್ನಾಗಿ ಆಯತುಲ್ಲಾ ಖಮೇನಿಯ ಉತ್ತರಾಧಿಕಾರಿಯಾಗಿ ಆಯ್ಕೆ ಮಾಡಿಕೊಂಡಿದೆ ಅಂತ ಹೇಳ್ತಾ ಇದ್ದಾರೆ. ಈ ಮೂಲಕ ಖಮೆನೈ ಮಗ ಮುಸ್ತಫಾ ಖಮೆನೈ ಸುಪ್ರೀಂ ಲೀಡರ್ ಆಗ್ತಾರೆ ಅನ್ನೋ ಸುದ್ದಿಗಳಿಗೆ ಒಂದು ಸಣ್ಣ ಫುಲ್ ಸ್ಟಾಪ್ ಬೀಳ್ತಾ ಇದೆ. ಇನ್ನು ಈ ಮಾಹಿತಿಯನ್ನು ಕೂಡ ಇರಾನ್ ಇನ್ನು ಅಧಿಕೃತವಾಗಿ ಘೋಷಣೆ ಮಾಡಿಲ್ಲ. ಸದ್ಯಕ್ಕಿದು ಇಸ್ರೇಲ್ ಹಾಗೂ ಇನ್ನಿತರ ಮಾಧ್ಯಮಗಳ ಮೂಲಗಳನ್ನ ಆಧರಿಸಿದ ಸುದ್ದಿ ಇದು. ಈ ಆಯ್ಕೆ ನಡೆದ ಕೆಲವೇ ಕ್ಷಣಗಳಲ್ಲಿ ಇಸ್ರೇಲ್ ಸುಪ್ರೀಂ ಕೌನ್ಸಿಲ್ ಸಭೆ ನಡೀತಿದ್ದ ಕಟ್ಟಡದ ಮೇಲೆ ಮತ್ತೆ ಬಾಂಬಿಂಗ್ ಮಾಡಿದೆ ಅನ್ನೋ ಸುದ್ದಿಗಳು ಬರ್ತಾ ಇವೆ. ಆದರೆ ಈ ಬಾರಿ ಕೂಡ ಅಲ್ಲಿ ಸಾವು ನೋವುಗಳು ಎಷ್ಟು ಹಾನಿಯಾಗಿದೆ ಅನ್ನೋ ಬಗ್ಗೆ ಖಚಿತ ಮಾಹಿತಿಗಳಿನ್ನೂ ಬರಬೇಕಿದೆ. ಹಾಗಾದ್ರೆ ಆಪರೇಷನ್ ರೋರಿಂಗ್ ಲಯನ್ ನಲ್ಲಿ ಏನಾಗ್ತಾ ಇದೆ? ಇರಾನಿನ ಅಣುಸ್ಥಾವರಗಳ ಮೇಲೆ ದಾಳಿ ಮಾಡೋದಕ್ಕೆ ಅಮೆರಿಕ ತಗೊಳ್ತಾ ಇರೋ ಎಚ್ಚರಿಕೆಗಳೇನು? ಬನ್ನಿ ನೋಡೋಣ. ಗೆಳೆಯರೆ, ಇರಾನ್ನ ಆಡಳಿತ ಬದಲಾವಣೆ ಆಗಬೇಕು ಅಂತ ಅಮೆರಿಕ ಇಸ್ರೇಲ್ಗಳು ಹೇಳ್ತಾ ಇದ್ದಿದ್ದು ಮತ್ತು ಇರಾನ್ ಮೇಲೆ ದಾಳಿಯನ್ನು ಶುರು ಮಾಡಿದ್ದು 2 ಕಾರಣಗಳಿಗೆ. ಒಂದು, ಅಲ್ಲಿನ ರೆಜಿಮ್ ಬದಲಾದ್ರೆ ಚೈನಾ ಜೊತೆಗಿನ ಇರಾನಿನ ಸಂಬಂಧಗಳು ಕಡಿದು ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಚೈನಾಗೆ ಇರಾನ್ನಿಂದ ಸಾಗಾಟ ಆಗ್ತಾ ಇರೋ ದೊಡ್ಡ ಪ್ರಮಾಣದ ಡಿಸ್ಕೌಂಟೆಡ್ ತೈಲವನ್ನು ನಿಯಂತ್ರಿಸೋದಕ್ಕೆ ಸಾಧ್ಯ ಆಗುತ್ತೆ. ಇರಾನ್ನಲ್ಲಿ ಅಮೆರಿಕದ ಹಿಡಿತ ಸಾಧ್ಯ ಆದ್ರೆ ಮಧ್ಯ ಏಷ್ಯಾದ ಮೂಲಕ ಯುರೋಪ್ ಅನ್ನ ಸಂಪರ್ಕಿಸೋದಕ್ಕೆ ಚೈನಾಗೆ ಕಷ್ಟ ಆಗುತ್ತೆ. ಜೊತೆಗೆ ರಷ್ಯಾದ ಹಿಂದೂ ಮಹಾಸಾಗರವನ್ನ ಸಂಪರ್ಕಿಸುವ ಕನಸಿಗೆ ಕೊಡ್ಲಿ ಪೆಟ್ಟು ಕೊಡೋದಕ್ಕೆ ಕೂಡ ಇದರಿಂದ ಸಾಧ್ಯ ಆಗುತ್ತೆ. ಮತ್ತು ಅತಿ ದೊಡ್ಡ ತೈಲ ಸಂಗ್ರಹವನ್ನ ಹೊಂದಿರುವ ಇರಾನ್ ನಲ್ಲಿ ಅಮೆರಿಕದ ಕಂಪನಿಗಳು ಹೋಗಿ ಡ್ರಿಲ್ ಬೇಬಿ ಡ್ರಿಲ್ ಅಂತ ಕುಣಿಯೋದಕ್ಕೆ ಕೂಡ ಅವಕಾಶ ಆಗುತ್ತೆ ಅನ್ನೋದು ಒಂದು ಗುರಿ. ಹಾಗೆ ಇರಾನ್ ತಯಾರು ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದ ಅಣ್ವಸ್ತ್ರಗಳ ಕಾರ್ಯಕ್ರಮವನ್ನ ನಿಲ್ಲಿಸೋದಕ್ಕೆ ಸಾಧ್ಯವಾದ್ರೆ ಮಧ್ಯ ಏಷ್ಯಾದಲ್ಲಿ ಶಕ್ತಿ ಸಮತೋಲನವನ್ನ ಕಾಪಾಡಿಕೊಳ್ಳೋದಕ್ಕಾಗತ್ತೆ. ಆಗ ಇಸ್ರೇಲ್ ಆ ಭಾಗದ ಅತ್ಯಂತ ಶಕ್ತಿಶಾಲಿ ದೇಶ ಆಗಿ ಉಳ್ಕೊಳ್ಳುತ್ತೆ. ಇರಾನ್ ಅನ್ನೋ ಇನ್ನೂ ಒಂದು ಇಸ್ಲಾಮಿಕ್ ದೇಶ ಅಣುಶಕ್ತ ಆಗದಂತೆ ತಡಿಬೇಕು ಅನ್ನೋದು ಇಲ್ಲಿ ಮತ್ತೊಂದು ಕಾರಣ. ಸೊ ಈಗ ಇರಾನಿನ ಸರ್ವೋಚ್ಚ ನಾಯಕನನ್ನ ಕೊಂದು ಹಾಕೋ ಮೂಲಕ ಅಲ್ಲಿನ ಇಸ್ಲಾಮಿಕ್ ರೆಜಿಮ್ಗೆ ದೊಡ್ಡ ಪೆಟ್ಟನ್ನು ಅಮೆರಿಕ ಕೊಟ್ಟಿದೆ. ಹಾಗೆ ಮುಸ್ತಫಾ ಖಮೆನೈ ಇಸ್ರೇಲಿನ ವಾಯುದಾಳಿಯಲ್ಲಿ ಗಾಯಗೊಂಡಿದ್ದಾನೆ ಅನ್ನೋ ಮಾಹಿತಿ ಬರ್ತಾ ಇದೆ. ಮತ್ತೊಂದು ಕಡೆ ಅಲ್ಲಿ ಸುಧಾರಣಾವಾದಿಗಳು ಮತ್ತು ಕಟ್ಟರ್ವಾದಿಗಳ ನಡುವೆ ಒಂದು ವೈಮನಸ್ಯ, ಆಂತರಿಕ ಕಲಹಗಳು ಕೂಡ ಶುರುವಾಗಿವೆ ಅನ್ನೋ ಮಾಹಿತಿಗಳು ಬರ್ತಾ ಇವೆ. ಮೊನ್ನೆ ನೋಡಿ, ಅರಬ್ ನೆಲದ ಮೇಲೆ ನಾವು ದಾಳಿ ಮಾಡೋದಿಲ್ಲ ಅಂತ ಪೆಜೆಶ್ಕಿಯಾನ್ ಹೇಳಿದ್ರು. ಆತ ಹಂಗೆ ಹೇಳಿ ಕೆಲವೇ ಗಂಟೆಗಳೊಳಗೆ IRGC ದುಬೈ ಮೇಲೆ ಭಯಾನಕ ದಾಳಿಯನ್ನು ಮಾಡ್ತು. ಗೆಳೆಯರೆ, ಇರಾನ್ನ ಆಡಳಿತ ವ್ಯವಸ್ಥೆ ಹೇಗಿದೆ ಅಂತ ಗೊತ್ತಿದ್ದವ್ರು ಯಾರು ಕೂಡ ನಾವು ದಾಳಿ ಮಾಡೋದಿಲ್ಲ ಅನ್ನೋ ಅಧ್ಯಕ್ಷರ ಮಾತುಗಳನ್ನ ಸೀರಿಯಸ್ ಆಗಿ ತಗೊಳ್ಳೋದಿಕ್ ಹೋಗೋದಿಲ್ಲ. ಯಾಕೆಂದ್ರೆ ಅಲ್ಲಿ ಅಧ್ಯಕ್ಷರ ಮಾತನ್ನ IRGC ಕೇಳೋದಿಲ್ಲ. IRGC ಅನ್ನೋದು ಇರಾನಿನ ಸಾಂಪ್ರದಾಯಿಕ ಸೇನೆ ಅಲ್ಲ. ಈ ಹಿಟ್ಲರ್ ಕಾಲದಲ್ಲಿ ವಫನ್ SS ಅನ್ನೋ ಒಂದು ಎಲೈಟ್ ಕಾಂಬ್ಯಾಟ್ ಪಡೆ ಇತ್ತು, ಕೇಳಿದಿರಾ? ಅದು ನೇರವಾಗಿ ಹಿಟ್ಲರ್ಗೆ ರಿಪೋರ್ಟ್ ಮಾಡ್ಕೊಳ್ತಾ ಇದ್ದ ಪಡೆ. ಅದು ಜರ್ಮನಿಯ ಅಧಿಕೃತ ಸೇನೆ ಆಗಿರಲಿಲ್ಲ. ಅಲ್ಲಿ ಸೇನೆನೇ ಬೇರೆ ಇತ್ತು, ಈ SS ಎಲೈಟ್ ಕಾಂಬ್ಯಾಟ್ ಪಡೆನೇ ಬೇರೆ ಇತ್ತು. ಈ ಪಡೆ ನೇರವಾಗಿ ಹಿಟ್ಲರ್ಗೆ ರಿಪೋರ್ಟ್ ಮಾಡ್ಕೊಳ್ತಾ ಇತ್ತು. ಹಾಗೆ ಈ IRGC ಕೂಡ ಇದು ಇರಾನ್ನ ಸೇನಾ ಪಡೆ ಅಲ್ಲ. ಅಧ್ಯಕ್ಷರಿಗೆ ಅದು ರಿಪೋರ್ಟ್ ಮಾಡಿಕೊಳ್ಳೋದೂ ಇಲ್ಲ. ಅಲ್ಲಿ ಸರ್ವೋಚ್ಚ ನಾಯಕನನ್ನ ಹೊರತುಪಡಿಸಿದರೆ ದೇಶದ ಚುನಾಯಿತ ಅಧ್ಯಕ್ಷ, IRGCಯ ಮುಖ್ಯಸ್ಥ, ಕಾನೂನು ವಿಭಾಗದ ಮುಖ್ಯಸ್ಥ ಇವರೆಲ್ಲ ಒಂದೇ ರೇಂಜಲ್ಲಿರ್ತಾರೆ. IRGCಗೆ ಯಾವುದೇ ನಿರ್ದೇಶನ ಕೊಡಬೇಕಿದ್ರೂ ಕೂಡ ಅದನ್ನು ಸರ್ವೋಚ್ಚ ನಾಯಕನೇ ಕೊಡಬೇಕು. ಈಗ ಪರಿಸ್ಥಿತಿ ಏನು ಅಂದರೆ ಸರ್ವೋಚ್ಚ ನಾಯಕ ಅಲ್ಲಿಲ್ಲ. ಹೀಗಾಗಿ IRGC ಅನ್ನೋ ಭಯಾನಕ ಪಡೆ ಒಂಥರ ಸೂತ್ರ ಹರಿದ ಗಾಳಿಪಟದ ಥರ ಆಗಿದೆ. ಹೊಸ ಸರ್ವೋಚ್ಚ ನಾಯಕ ಬರೋವರೆಗೆ ಅದನ್ನು ನಿಯಂತ್ರಿಸೋದಕ್ಕೆ ಅಲ್ಲಿ ಯಾರೂ ಇರೋದಿಲ್ಲ. ಹೀಗಾಗಿ ಅದರ ಮುಖ್ಯಸ್ಥ ತನಗೆ ಹೇಗೆ ಅನಿಸಿದ್ರೆ ಹಾಗೆ ನಿರ್ಧಾರಗಳನ್ನು ತಗೊಳ್ತಾ ಹೋಗ್ತಾನೆ. ಆತನನ್ನು ಅಲ್ಲಿನ ಕಟ್ಟರ್ವಾದಿಗಳು ಬೆಂಬಲಿಸ್ತಾರೆ.
ಈಗ ಸರ್ವೋಚ್ಚ ನಾಯಕನ ಸ್ಥಾನಕ್ಕೆ ಟೆಂಪರರಿಯಾಗಿ ಅಲಿ ರೆಜಾ ಅರಾಫಿಯನ್ನ ಕೂರಿಸಲಾಗಿದೆ. ಹಾಗೆ ನ್ಯಾಯಾಂಗ ವಿಭಾಗದ ಮುಖ್ಯಸ್ಥ ಗುಲಾಂ ಹೊಸೈನಿ ಆ ಆಡಳಿತದಲ್ಲಿದ್ದಾರೆ. ಅವರಿಬ್ಬರು ಕಟ್ಟರ್ವಾದಿಗಳೇ. ಅವರಿಬ್ಬರ ಬೆಂಬಲ ಪೆಜೆಶ್ಕಿಯಾನ್ಗೆ ಇರುವುದಿಲ್ಲ, ಬದಲಿಗೆ IRGCಯ ಮುಖ್ಯಸ್ಥನಿಗಿರುತ್ತೆ. ಹೀಗಾಗಿ ಅಲ್ಲಿ IRGC ದಾಳಿಗಳನ್ನು ತೀವ್ರ ಪ್ರಮಾಣದಲ್ಲಿ ಮಾಡ್ತಾ ಹೋಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಇರಾನ್ ಬಳಿ ಅಣ್ವಸ್ತ್ರಗಳಿರುವುದು ಖಂಡಿತ ಒಳ್ಳೆಯ ಬೆಳವಣಿಗೆ ಅಲ್ಲ. ಇನ್ನು ಅವ್ರ ಹತ್ರ 60% ಶುದ್ಧೀಕರಿಸಲ್ಪಟ್ಟ ಅಣು ಇಂಧನ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಸುಮಾರು 450 kg ಯುರೇನಿಯಂ ರೆಡಿ ಇದೆ. ಅದನ್ನು ಬಳಸಿದ್ರೆ 11 ಅಣು ಬಾಂಬ್ಗಳನ್ನು ತಯಾರು ಮಾಡ್ಕೋಬಹುದು ಅಂತ ಇರಾನಿನ ಸಂಧಾನಕಾರರೇ ನಮಗೆ ಹೇಳಿದ್ದಾರೆ ಅಂತ ಅಮೆರಿಕದ ಪ್ರತಿನಿಧಿ ವಿಟ್ಕಾಫ್ ಹೇಳಿದ್ದಾರೆ. ಹೀಗಾಗಿ ಈ ಅಣು ಇಂಧನವನ್ನ ಅಲ್ಲಿ ಹಾಗೆ ಬಿಡೋದು ಸೇಫ್ ಕೂಡ ಅಲ್ಲ. ಅದನ್ನು ಸೀಸ್ ಮಾಡಬೇಕು ಅಥವಾ ಅಲ್ಲಿನ ಅಣು ಕೇಂದ್ರಗಳನ್ನು ಸಂಪೂರ್ಣವಾಗಿ ನಾಶ ಮಾಡಬೇಕು. ಗೆಳೆಯರೆ, ಇರಾನ್ನಲ್ಲಿ 9 ಸಕ್ರಿಯ ನ್ಯೂಕ್ಲಿಯರ್ ಕೇಂದ್ರಗಳಿವೆ. ಅವುಗಳಲ್ಲಿ ಎನ್ರಿಚ್ಮೆಂಟ್ ಫೆಸಿಲಿಟಿಗಳಿವೆ, ಕನ್ವರ್ಷನ್ ಮತ್ತು ರಿಸರ್ಚ್ ಸೆಂಟರ್ಗಳಿವೆ, ಹಾಗೆ ಯೆಲ್ಲೋ ಕೇಕ್ ಪ್ರೊಡಕ್ಷನ್ ಸೆಂಟರ್ಗಳು ಕೂಡ ಇವೆ. ಇವೆಲ್ಲವನ್ನು ನಾಶ ಮಾಡಿದರೆ ಇರಾನ್ ಮತ್ತೆ ನ್ಯೂಕ್ಲಿಯರ್ ಕನಸು ಕಾಣೋದಕ್ಕೆ ಸಾಕಷ್ಟು ವರ್ಷಗಳ ಕಾಲ ಬೇಕಾಗಬಹುದು ಅನ್ನೋದು ಒಂದು ಲೆಕ್ಕಾಚಾರ. ಗೆಳೆಯರೆ, ಇಲ್ಲಿ ಅಣು ಆಯುಧವನ್ನ ಪಾಕಿಸ್ತಾನ ಕೂಡ ಮಾಡಿಕೊಂಡಿದೆ ಅಲ್ವಾ, ಅದಕ್ಕೆ ಅಮೆರಿಕಾನೇ ಸಹಾಯನೂ ಮಾಡ್ತಲ್ವಾ. ಆದರೆ ಈಗ ಇನ್ನೊಂದು ಇಸ್ಲಾಮಿಕ್ ದೇಶ ನ್ಯೂಕ್ಲಿಯರ್ ಪವರ್ಡ್ ಆಗೋದಕ್ಕೆ ಅಮೆರಿಕ ಇಸ್ರೇಲ್ಗಳು ಯಾಕೆ ಬಿಡ್ತಾ ಇಲ್ಲ? ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ಪಾಕಿಸ್ತಾನದ ಬಳಿ ಅಣ್ವಸ್ತ್ರಗಳಿದ್ರೂ ಕೂಡ ಅವರ ಬಳಿ ಅದನ್ನು ಹೊತ್ತೊಯ್ಯೋದಕ್ಕೆ ಬೇಕಾದ ಮಿಸೈಲ್ಗಳಿಲ್ಲ, ಮಿಸೈಲ್ ಟೆಕ್ನಾಲಜಿ ಅವರ ಹತ್ರ ಇಲ್ಲ. ಇನ್ನು ಪಾಕಿಸ್ತಾನದಲ್ಲಿ ಯಾವ ಸರ್ಕಾರನೂ 5 ವರ್ಷ ಆಳಿದ ಇತಿಹಾಸ ಇಲ್ಲ. ಭ್ರಷ್ಟಾಚಾರ ಅಲ್ಲಿ ಭಯಾನಕವಾಗಿದೆ. ಹೀಗಾಗಿ ಅಲ್ಲಿ ಆರಿಸಿ ಬರೋ ಸರ್ಕಾರಗಳು, ನೇಮಕಗೊಳ್ಳೋ ಸೇನಾಧಿಕಾರಿಗಳು ಎಲ್ಲ ಕೂಡ ತಮ್ಮ ಖಜಾನೆಯನ್ನು ತುಂಬಿಸ್ಕೊಳ್ಳೋದಕ್ಕೆ ನೋಡ್ತಾರೆ ಹೊರತು ಹಠಕ್ಕೆ ಬಿದ್ದು ಆಯುಧ ತಯಾರಿ ಮಾಡಿಕೊಳ್ಳೋ ಸ್ಥಿತಿ, ಮನಸ್ಥಿತಿ ಎರಡೂ ಪಾಕಿಗಳಿಗಿಲ್ಲ. ಹೀಗಾಗಿ ಪಾಕಿಸ್ತಾನವನ್ನು ಯಾವಾಗ ಬೇಕಾದರೂ ಡಿನ್ಯೂಕ್ಲಿಯರ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಆದರೆ ಇರಾನ್ ಅನ್ನೋದು ಹಾಗಲ್ಲ, ಅದು ಕಬ್ಬಿಣದ ಪರದೆ. ಅಲ್ಲಿ 4.5 ದಶಕಗಳಿಂದ ಅವರು ಆ ದೇಶದ ಅಭಿವೃದ್ಧಿಯನ್ನು ಕೂಡ ಪಕ್ಕಕ್ಕಿಟ್ಟು ಆಯುಧಗಳನ್ನು ಮಾಡಿಕೊಳ್ತಾ ಹೋಗ್ತಾ ಇದ್ದಾರೆ. 2000 ಕಿಲೋಮೀಟರ್ಗಿಂತ ಹೆಚ್ಚು ಸಾಗುವ ಬ್ಯಾಲಿಸ್ಟಿಕ್ ಮಿಸೈಲುಗಳು, ಡ್ರೋನುಗಳು ಅವ್ರ ಹತ್ರ ಇವೆ. ಸುಲಭವಾಗಿ ಇರಾನ್ ಇಸ್ರೇಲನ್ನು ಮುಟ್ಟೋದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಮಾಡಿಕೊಂಡಿದೆ. ಇಸ್ರೇಲ್ ಅನ್ನೋದು ತುಂಬ ದೊಡ್ಡ ದೇಶ ಅಲ್ಲ, ಅದಿರೋದು ಇಷ್ಟು. ಇದರ ಮೇಲೆ ಇರಾನ್ ಸತತವಾಗಿ ಒಂದು 50 ಮಿಸೈಲ್ ಹಾರಿಸ್ಬಿಟ್ರೆ ಅದರಲ್ಲಿ ಎಲ್ಲವನ್ನು ತಡೆದು ಡೆಸ್ಟ್ರಾಯ್ ಮಾಡಿದ ನಂತರವೂ 1-2 ವಾರ್ ಹೆಡ್ಡುಗಳು ಇಸ್ರೇಲ್ ಮೇಲೆ ಬಿದ್ದರೂ ಆ ದೇಶ ಸರ್ವನಾಶ ಆಗಿ ಹೋಗುತ್ತೆ. ಜೊತೆಗೆ ಇರಾನ್ ತನ್ನ ಸುತ್ತ ಪ್ರಾಕ್ಸಿಗಳನ್ನು ಸಾಕಿದೆ. ಅವರ ಕೈಗೆ ಅಣ್ವಸ್ತ್ರಗಳು ಸಿಕ್ಕಿಬಿಟ್ರೆ ಜಗತ್ತಿಗೆ ವಿನಾಶ ತಪ್ಪಿದ್ದಲ್ಲ. ಹೀಗಾಗಿ ಯಾವುದೇ ಕಾರಣಕ್ಕೂ ಇರಾನ್ ಬಳಿ ಅಣ್ವಸ್ತ್ರಗಳಿರಬಾರ್ದು. ಆದರೆ ಈಗಾಗಲೇ ಅವರೊಂದಷ್ಟು ಎನ್ರಿಚ್ಮೆಂಟ್ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದಾರೆ, ಅದನ್ನೂ ನಾಶ ಮಾಡಬೇಕು. ಹೀಗಾಗಿ ಇರಾನಿನ ನ್ಯೂಕ್ಲಿಯರ್ ಸೆಂಟರ್ಗಳ ಮೇಲೆ ಅಮೆರಿಕ ಮತ್ತು ಇಸ್ರೇಲುಗಳು ಕಣ್ಣಿಟ್ಟಿವೆ. ಇನ್ನು ಇರಾನ್ನ ಇಸ್ಫಹಾನ್ ಪ್ರಾವಿನ್ಸ್ನಲ್ಲಿ ನತಾನ್ಸ್ ಇದೆ. ಅಲ್ಲೊಂದು ಯುರೇನಿಯಂ ಎನ್ರಿಚ್ಮೆಂಟ್ ವ್ಯವಸ್ಥೆ ಇದೆ. ಅದು ಭೂಗರ್ಭದ ವ್ಯವಸ್ಥೆ. ಅದನ್ನು ಕಳೆದ ಬಾರಿ ಅಂದರೆ 2025 ಸಂದರ್ಭದಲ್ಲಿ ಅಮೆರಿಕ ದಾಳಿ ಮಾಡಿ ಒಂದಷ್ಟು ಭಾಗಶಃ ನಾಶ ಮಾಡಿದೆ. ಆದರೆ ಅದರಲ್ಲಿನ ಯುರೇನಿಯಂ ಇನ್ನೂ ಕೂಡ ಹಾಗೆ ಇದೆ ಅಂತ ಹೇಳ್ತಾರೆ. ಹಾಗೆ ಕೋಮ್ ಪ್ರಾವಿನ್ಸಲ್ಲಿ ಫೋರ್ಡೋ ನಗರ ಇದೆ. ಅದರ ಸಮೀಪ ಕೂಡ ಭೂಗರ್ಭ ನ್ಯೂಕ್ಲಿಯರ್ ಫ್ಯೂಯಲ್ ಎನ್ರಿಚ್ಮೆಂಟ್ ಸೆಂಟರ್ ಇದೆ. ಅದರ ಮೇಲೂ ಅಮೆರಿಕ ಬಂಕರ್ ಬರ್ಸ್ಟರ್ ಅನ್ನು ಹಾಕಿತ್ತು. ಆದರೆ ಅದು ಎಷ್ಟರ ಮಟ್ಟಿಗೆ ನಾಶ ಆಗಿದೆ ಅನ್ನೋ ಬಗ್ಗೆ ಸರಿಯಾದ ಮಾಹಿತಿಗಳಿಲ್ಲ. ಇನ್ನು ಇಸ್ಫಹಾನ್ ನಗರದ ಬಳಿ ಯುರೇನಿಯಂ ಕನ್ವರ್ಷನ್ ಮತ್ತು ರಿಸರ್ಚ್ ಸೆಂಟರ್ ಇದೆ. ಅದು ಆಕ್ರಮಣಕ್ಕೊಳಗಾಗಿದೆ. ಮಧ್ಯ ಇರಾನ್ನಲ್ಲಿ ಮರ್ಕಜಿ ಪ್ರಾಂತ್ಯದ ಅರಾಕ್ ಅಲ್ಲಿ ಹೆವಿ ವಾಟರ್ ರಿಯಾಕ್ಟರ್ ಇದೆ. ಪರ್ಷಿಯನ್ ಗಲ್ಫ್ಗೆ ಸಮೀಪ ಬುಷಹರ್ ನಗರದಲ್ಲಿ ಕಮರ್ಷಿಯಲ್ ನ್ಯೂಕ್ಲಿಯರ್ ಸೆಂಟರ್ ಇದೆ. ಇದು ನಾಗರಿಕ ಅಣು ಕಾರ್ಯಕ್ರಮ ಅಂದ್ರೆ ಅಣು ವಿದ್ಯುತ್ ಉತ್ಪಾದನೆಗಾಗಿ ನಿರ್ಮಾಣಗೊಳ್ತಾ ಇರೋ ರಿಯಾಕ್ಟರ್. ಇದನ್ನ ರಷ್ಯಾದ ಸಹಭಾಗಿತ್ವದಲ್ಲಿ ಇರಾನ್ ನಿರ್ಮಾಣ ಮಾಡ್ಕೋತಾ ಇದೆ. ಹಾಗೆ ತೆಹರಾನ್ನ ಬಳಿ ಪಾರ್ಚಿನ್ ನಲ್ಲಿ ಒಂದು ವೆಪನ್ ಡೆವಲಪ್ಮೆಂಟ್ ಮತ್ತು ಟೆಸ್ಟಿಂಗ್ ಸೆಂಟರ್ ಇದೆ. ಇಲ್ಲಿ ನ್ಯೂಕ್ಲಿಯರ್ ವಾರ್ ಹೆಡ್ ಗಳನ್ನ ತಯಾರು ಮಾಡೋದಕ್ಕೆ ಬೇಕಾದ ವ್ಯವಸ್ಥೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಹಾಗೆ ಉತ್ತರ ಇರಾನ್ನ ಬೋನಾಬ್ ಅಲ್ಲಿ ಒಂದು ನ್ಯೂಕ್ಲಿಯರ್ ರಿಸರ್ಚ್ ರಿಯಾಕ್ಟರ್ ಇದೆ. ಜೊತೆಗೆ ಯಜ್ದ್ ಪ್ರದೇಶದಲ್ಲಿನ ಅರ್ಧಕಾನ್ನಲ್ಲಿ ಯೆಲ್ಲೋ ಕೇಕ್ ಅನ್ನ ಸಿದ್ಧಪಡಿಸುವ ವ್ಯವಸ್ಥೆ ಇದೆ. ಇದೆಲ್ಲ ಕೂಡ ಇರಾನಿನ ನ್ಯೂಕ್ಲಿಯರ್ ಇನ್ಫ್ರಾಸ್ಟ್ರಕ್ಚರ್ ಕೇಂದ್ರಗಳು. ಇನ್ನು ಯುರೇನಿಯಂಗಾಗಿ ಕೂಡ ಇರಾನ್ ಬೇರೆಯವರ ಮೇಲೆ ಆಧಾರ ಪಡಬೇಕಾದ ಅಗತ್ಯ ಇಲ್ಲ. ಅಲ್ಲಿನ ಯಾಜ್ದ್ ಪ್ರಾವಿನ್ಸ್ ಅಲ್ಲಿ ಸಗಂಧ್ ಮೈನಿಂಗ್ ಇದೆ. ಅಲ್ಲಿ ಚೈನಾದ ಸಹಭಾಗಿತ್ವದಲ್ಲಿ ಇರಾನ್ ಯುರೇನಿಯಂ ಅನ್ನ ಹೊರತೆಗೆಯುತ್ತೆ. ಇನ್ನು ಗಲ್ಫ್ ಕೋಸ್ಟ್ ಸಮೀಪ ಗಶಿನ್ ಅನ್ನೋ ಪ್ರದೇಶದಲ್ಲಿ ಮತ್ತೊಂದು ಮೈನಿಂಗ್ ಇದೆ. ಅಲ್ಲಿ ಕೂಡ ಅವರಿಗೆ ಯುರೇನಿಯಂ ಸಿಗುತ್ತೆ. ಹೀಗಾಗಿ ಯುರೇನಿಯಂಗಾಗಿ ಕೂಡ
ಬೇರೆ ಯಾರದೋ ಮೇಲೆ ಆಧಾರ ಪಡಬೇಕಾದ ಅಗತ್ಯ ಇಲ್ಲ. ಸೊ ಸುಲಭವಾಗಿ ಯುರೇನಿಯಂ ಸಿಗ್ತಾ ಇರೋದ್ರಿಂದ ಎನ್ರಿಚ್ಮೆಂಟ್ಗೆ ಬೇಕಾದ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸ್ಕೊಂಡು ಅದಷ್ಟನ್ನು ಮಾಡಿಕೊಂಡ್ರು ಇರಾನ್ನಲ್ಲಿ ಅಣುಬಾಂಬುಗಳು ಸಿದ್ಧ ಆಗಿಬಿಡುತ್ತವೆ. ಇನ್ನು ಇರಾನ್ನ ಈ ನ್ಯೂಕ್ಲಿಯರ್ ಇನ್ಫ್ರಾಸ್ಟ್ರಕ್ಚರ್ಗಳಿವೆ ನೋಡಿ, ಇವುಗಳಲ್ಲಿ ಬಹುಭಾಗ ನೆಲದಾಳದಲ್ಲಿನ ಬಂಕರ್ಗಳಲ್ಲಿ ವ್ಯವಸ್ಥಿತವಾಗಿವೆ. ಈ ನ್ಯೂಕ್ ಸೆಂಟರ್ಗಳನ್ನು ಟಾರ್ಗೆಟ್ ಮಾಡ್ಕೊಂಡು ಇಸ್ರೇಲ್ ಸಾಕಷ್ಟು ಬಾರಿ ದಾಳಿಗಳನ್ನು ಮಾಡೋದಕ್ಕೆ ಪ್ರಯತ್ನ ಮಾಡ್ತಲೇ ಇದೆ. ಹಾಗೆ ಕಳೆದ ವರ್ಷ ಅಮೆರಿಕ ಕೂಡ ತನ್ನ B-52 ಬಾಂಬರ್ಗಳನ್ನು ಬಳಸಿ ಇಲ್ಲೊಂದಷ್ಟು ಬಾಂಬಿಂಗನ್ನು ಮಾಡಿಸ್ತು. ಆದರೆ ಅದರಿಂದ ಇರಾನ್ನ ಅಣ್ವಸ್ತ್ರ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ನಿಲ್ಲಿಸೋದಕ್ಕೆ ಸಾಧ್ಯ ಆಗಲಿಲ್ಲ. ಇನ್ನು ಈಗ ನಡೀತಿರೋ ದಾಳಿಗಳಲ್ಲಿ ಫೋರ್ಡೋ, ನತಾನ್ಸ್ ಮತ್ತು ಇಸ್ಫಹಾನ್ ಸೈಟ್ಗಳನ್ನು ಮತ್ತೆ ಹಿಟ್ ಮಾಡಿದ್ದಾರೆ. ಸ್ಯಾಟಲೈಟ್ ಇಮೇಜ್ಗಳು ಕೂಡ ಆ ಫೆಸಿಲಿಟಿಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಷ್ಟ ಉಂಟಾಗಿರೋದನ್ನು ತೋರಿಸ್ತಾ ಇವೆ. ಆದರೆ ಸಂಪೂರ್ಣ ನಾಶ ಸಾಧ್ಯ ಆಗಿಲ್ಲ. ಈಗ ಮತ್ತೆ ಇರಾನಿನ ಭೂಗತ ಫೆಸಿಲಿಟಿಗಳನ್ನು ಗುರಿಯಾಗಿಸ್ಕೊಂಡು ಅಮೆರಿಕದ B-2 ಬಾಂಬರ್ ಹಾಗೂ B-1 ಲ್ಯಾನ್ಸರ್ಗಳು ದಾಳಿ ಮಾಡೋದಕ್ಕೆ ಸಿದ್ಧತೆಗಳನ್ನು ಮಾಡ್ಕೋತಾ ಇವೆ. ಹೀಗಾಗಿ ಈ ನ್ಯೂಕ್ಲಿಯರ್ ಫೆಸಿಲಿಟಿಗಳ ಸಮೀಪ ಇರೋ ಜನರನ್ನ ಬೇರೆ ಕಡೆಗೆ ಸ್ಥಳಾಂತರಗೊಳ್ಳೋದಕ್ಕೆ ಕೂಡ ಸೂಚನೆಯನ್ನು ಕೊಡಲಾಗಿದೆ. ಗೆಳೆಯರೆ, ದಾಳಿಗಳ ಸಂದರ್ಭದಲ್ಲಿ GBU ಬಂಕರ್ ಬಸ್ಟರ್ಗಳನ್ನು US ಬಳಸುತ್ತೆ. ಈ ಹಿಂದೆ ಕೂಡ ಇವುಗಳನ್ನು ಬಳಸಿತ್ತು. ಆದರೆ ಪೂರ್ಣ ಪ್ರಮಾಣದಲ್ಲಿ ಇಸ್ಫಹಾನ್ ಸೆಂಟರ್ ಅನ್ನು ನಾಶ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಹೇಳಲಾಯಿತು. ಯಾಕೆಂದ್ರೆ ಇರಾನಿನ ಈ ಅಂಡರ್ಗ್ರೌಂಡ್ ಫೆಸಿಲಿಟಿಗಳು ನೆಲದಾಳದಲ್ಲಿ ಅಂದ್ರೆ ತುಂಬಾನೇ ಆಳದಲ್ಲಿವೆ. ಹಾಗೆ ಅವುಗಳನ್ನು ಗಟ್ಟಿ ಕಾಂಕ್ರೀಟ್ ಗೋಡೆಗಳಿಂದ ನಿರ್ಮಾಣ ಮಾಡಿದ್ದಾರೆ. ಹೀಗಾಗಿ ಒಂದೋ ಎರಡೋ ಬಂಕರ್ ಬಸ್ಟರ್ಗಳಿಗೆ ಇವು ಜಗ್ಗೋದಿಲ್ಲ. ಸತತವಾಗಿ ಒಂದರ ಹಿಂದೊಂದರಂತೆ GBU 57ಗಳು ಒಂದೇ ಕಡೆಗೆ ಬೀಳ್ತಾ ಹೋದರೆ ಆಗ ಈ ಬಂಕರುಗಳ ಗೋಡೆಗಳು ಛಿದ್ರ ಆಗೋ ಸಾಧ್ಯತೆ ಇರುತ್ತೆ. ಹಾಗೆ ದಾಳಿಯ ಸಂದರ್ಭದಲ್ಲಿ ನ್ಯೂಕ್ಲಿಯರ್ ಇಂಧನವನ್ನು ಇಡಲಾಗಿರುವ ಕಂಟೈನರ್ಗಳು ಡ್ಯಾಮೇಜ್ ಆದರೆ ದೊಡ್ಡ ಮಟ್ಟದ ರೇಡಿಯೇಷನ್ ಕೂಡ ಅಲ್ಲಿ ಉಂಟಾಗೋ ಸಾಧ್ಯತೆ ಇರುತ್ತೆ. ಇದು ದೊಡ್ಡ ಅನಾಹುತಕ್ಕೆ ಕಾರಣ ಆಗುತ್ತೆ. ಹೀಗಾಗಿ ಅಮೆರಿಕ ಇಲ್ಲಿ ವಿಶೇಷ ಎಚ್ಚರಿಕೆಯನ್ನು ತಗೊಳ್ಳೋದಕ್ಕೆ ಹೋಗ್ತಾ ಇದೆ. ಇಲ್ಲಿ ಈ ಹಿಂದೆ ಕಳೆದ ವರ್ಷ ಇಸ್ಫಹಾನ್ ಮೇಲೆ ಅಮೆರಿಕ ದಾಳಿ ಮಾಡಿದಾಗ ಅಲ್ಲಿನ ಫೆಸಿಲಿಟಿ ನಾಶ ಆಯಿತು ಅಂತ ಹೇಳಿದ್ರು. ಆದರೆ ಅದರಲ್ಲಿದ್ದ ಸಂಸ್ಕರಿಸಲ್ಪಟ್ಟ ಯುರೇನಿಯಂ ಹಾಗೆ ಅದರಲ್ಲಿ ಉಳ್ಕೊಂಡಿದೆ. ಅಲ್ಲಿಗೆ ಹೋಗೋದಕ್ಕಿದ್ದ ಪ್ರಮುಖ ದ್ವಾರಗಳನ್ನು ಹೊಡೆಯಲಾಗಿದೆ. ಆದರೂ ಒಂದು ಸಣ್ಣ ಎಂಟ್ರಿ ಪಾಯಿಂಟ್ ಅಲ್ಲಿದೆ ಅನ್ನೋದನ್ನ ಅಮೆರಿಕದ ಬೇಹುಗಾರಿಕಾ ಇಲಾಖೆ ಹೇಳ್ತಾ ಇದೆ. ಅಲ್ಲಿಂದ ಒಳಗೆ ಹೋಗಿ ಆ ಎನ್ರಿಚ್ ಆಗಿರೋ ಯುರೇನಿಯಂ ಅನ್ನ ತಗೊಂಡು ಬರೋ ಬಗ್ಗೆ IRGC ಯೋಚಿಸ್ತಾ ಇದೆಯಂತೆ. ಅದು ಅವರ ಕೈಗೆ ಸಿಕ್ಕರೆ ಒಂದಷ್ಟು ಬಾಂಬುಗಳನ್ನು ಅವರು ಸಿದ್ಧಪಡಿಸ್ಕೊಂಡು ಬಿಡ್ತಾರೆ ಅನ್ನೋ ಭಯ ಅಮೆರಿಕಾಗೆ. ಅಕಸ್ಮಾತ್ ಅವ್ರ ಹತ್ರ ಬಾಂಬ್ ಸಿದ್ಧ ಆಗ್ಬಿಟ್ರೆ ಅಮೆರಿಕ ಇಸ್ರೇಲ್ಗಳ ಇಷ್ಟೂ ಶ್ರಮ ವ್ಯರ್ಥವಾಗೋದು ಮಾತ್ರ ಅಲ್ಲ, ಇಸ್ರೇಲ್ ತನ್ನ ಬಳಿ ನ್ಯೂಕ್ಲಿಯರ್ ಇದ್ರೂ ಕೂಡ ಇರಾನಿನ ಅಣ್ವಸ್ತ್ರಗಳಿಗೆ ಹೆದರಬೇಕಾಗಿ ಬರುತ್ತೆ. ಹಾಗಾಗಬಾರ್ದು ಅಂತಲೇ ಅವರೀಗ ದಾಳಿಗೆ ಮುಂದಾಗ್ತಾ ಇರೋದು. ಗೆಳೆಯರೆ, ನ್ಯೂಕ್ಲಿಯರ್ ಕೇಂದ್ರಗಳ ಮೇಲೆ ದಾಳಿ ಮಾಡೋದಕ್ಕಿರೋ ದೊಡ್ಡ ಸಮಸ್ಯೆ ಅಂದರೆ ರೇಡಿಯೇಷನ್. ಅಣು ವಿದ್ಯುತ್ ತಯಾರಿಕೆಗೆ ಬಳಸುವ ಇಂಧನ ಇದೆಯಲ್ಲ, ಅದು ಕೇವಲ 3-5% ಸಂಸ್ಕರಿಸಲ್ಪಟ್ಟರೆ ಸಾಕು. ಆದರೆ ಆಯುಧ ತಯಾರಿಗೆ 60% ಹೆಚ್ಚು ಸಂಸ್ಕರಿಸಿದ ಯುರೇನಿಯಂ ಬೇಕಾಗುತ್ತೆ. ಇಲ್ಲಿ 3-5% ಎನ್ರಿಚ್ ಆಗಿರೋ ಯುರೇನಿಯಂ ಇರೋ ರಿಯಾಕ್ಟರ್ಗಳಲ್ಲಿ ಏನಾದರೂ ಅನಾಹುತ ಆದರೂ ರೇಡಿಯೇಷನ್ ಸಮಸ್ಯೆಗಳುಂಟಾಗುತ್ತವೆ. ಹೀಗಿರುವಾಗ ಹೆಚ್ಚು ಸಂಸ್ಕರಿಸಲ್ಪಟ್ಟ ವೆಪನ್ ಗ್ರೇಡ್ ಯುರೇನಿಯಂನಿಂದ ಇನ್ನೆಷ್ಟು ರೇಡಿಯೇಷನ್ ಆಗಬಹುದು ಯೋಚನೆ ಮಾಡಿ. ಹೀಗಾಗಿನೇ ಯುರೇನಿಯಂ ಇರೋ ಕಡೆ ಬಾಂಬುಗಳನ್ನು ಹಾಕೋದಕ್ಕೆ ಕೂಡ ಹೆದರಬೇಕಾಗತ್ತೆ. ಆ ಕಟ್ಟಡ ಕುಸಿದು ಅದರಲ್ಲಿ ಯುರೇನಿಯಂ ಹಾಗೆ ಇದ್ದುಬಿಟ್ರೂ ಪ್ರಾಬ್ಲಮ್ ಆಗುತ್ತೆ. ಹೀಗಾಗಿ ಇರಾನ್ನಲ್ಲಿನ ಫೆಸಿಲಿಟಿಗಳ ಮೇಲೆ ದಾಳಿ ಆದರೆ ಅದರಲ್ಲಿನ ನ್ಯೂಕ್ಲಿಯರ್ ಇಂಧನವನ್ನು ಕಾಪಾಡೋದಕ್ಕೆ ಒಂದಷ್ಟು ಕ್ರಮಗಳನ್ನು ತುರ್ತಾಗಿ ಕೈಗೊಳ್ಳಬೇಕಾಗಿ ಬರುತ್ತೆ. ದಾಳಿಗೀಡಾದ ಅಣು ಕೇಂದ್ರಗಳಿಗೆ ತಕ್ಷಣ ತೆರಳಿ ರೇಡಿಯೇಷನ್ ಉಂಟಾಗದ ಹಾಗೆ ನ್ಯೂಕ್ಲಿಯರ್ ಇಂಧನವನ್ನು ಸೀಸ್ ಮಾಡೋ ಕೆಲಸಕ್ಕೆ ಅಮೆರಿಕ ವಿಶೇಷ ತಜ್ಞರ ಪಡೆಯನ್ನು ಬಳಸೋದಕ್ಕೆ ಹೋಗ್ತಾ ಇದೆ. ಈ ದಾಳಿಗಳ ನಂತರ ದಾಳಿ ನಡೆದ ಸ್ಥಳಗಳಿಗೆ ವಿಶೇಷ ಕಾರ್ಯಾಚರಣೆ ಪಡೆಗಳನ್ನು ಕಳುಹಿಸಿ ಅಲ್ಲಿಂದ ಸಂಸ್ಕರಿಸಿದ ಯುರೇನಿಯಂ ಅನ್ನು ಸ್ವಾಧೀನಪಡಿಸಿಕೊಳ್ಳೋದು ಯೋಜನೆ. ಅದಕ್ಕಾಗಿ ಅಜರ್ಬೈಜಾನ್ನ ನಕ್ಚಿವಾನ್ ಬೇಸ್ಗೆ ಮತ್ತು ಪಾಕಿಸ್ತಾನದ ಕ್ವೆಟಾ ಸಮೀಪ ಇರೋ ಸಮುಂಗ್ಲಿ ಬೇಸ್ಗೆ ವಿಶೇಷ ಪಡೆಗಳು ಬಂದಿವೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಇದು ಇಸ್ರೇಲ್ ಹಾಗೂ ಅಮೆರಿಕಗಳ ಮುಂದಿನ ಕಾರ್ಯಾಚರಣೆ ನ್ಯೂಕ್ಲಿಯರ್ ಸ್ಥಾವರಗಳು ಅನ್ನೋದನ್ನು ಸೂಚಿಸ್ತಾ ಇದೆ. ಇನ್ನು ಹೀಗೆ ಅಮೆರಿಕ ಹಾಗೂ ಇಸ್ರೇಲ್ಗಳು ಇರಾನಿನ ನ್ಯೂಕ್ಲಿಯರ್ ಫೆಸಿಲಿಟಿಗಳನ್ನು ಟಾರ್ಗೆಟ್ ಮಾಡಿಕೊಂಡು ಕೂತಿರುವಾಗಲೇ ಅರಬ್ ದೇಶಗಳನ್ನು ಕಾಪಾಡೋದಕ್ಕೆ ಅಮೆರಿಕ ಇಟ್ಟಿದ್ದ ಥಾಡ್ಗಳು ಕೆಲಸ ಮಾಡ್ತಿಲ್ಲ ಅನ್ನೋ ವರದಿಗಳು ಬರ್ತಾ ಇವೆ. ಅದಕ್ಕೆ ಕಾರಣ ಜೋರ್ಡಾನ್ ಮತ್ತು ಸೌದಿ ಅರೇಬಿಯಾದಲ್ಲಿನ ರೆಡಾರ್ ಕೇಂದ್ರಗಳನ್ನ ಇರಾನ್ ನಾಶ ಮಾಡಿದೆ. ಈ ರೆಡಾರ್ ಕೇಂದ್ರಗಳು ಇರಾನ್ನಿಂದ ಹಾರ್ತಾ ಇದ್ದ ಬ್ಯಾಲಿಸ್ಟಿಕ್ ಮಿಸೈಲ್ಗಳ ಕುರಿತಾದ ಮಾಹಿತಿಯನ್ನ ಥಾಡ್ ಏರ್ ಡಿಫೆನ್ಸ್ಗೆ ಕಳುಹಿಸಿಕೊಡ್ತಾ ಇದ್ವು. ಆ ಮೂಲಕ ಥಾಡ್ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ನ್ಯೂಟ್ರಲೈಸ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇತ್ತು. ಆದರೆ ಈಗ ಆ ರೆಡಾರ್ಗಳನ್ನು ನಾಶ ಮಾಡಿರೋದ್ರಿಂದ ಥಾಡ್ ಏರ್ ಡಿಫೆನ್ಸ್ ಸಿಸ್ಟಮ್ ನಿಷ್ಕ್ರಿಯಗೊಂಡಂತಾಗ್ತಾ ಇದೆ ಅನ್ನೋ ಮಾಹಿತಿಗಳು ಬರ್ತಾ ಇವೆ. ಇದು ಗೆಳೆಯರ ವಿಷಯ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.